ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡು ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಧಾರಾವಾಹಿಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇದು ಸಿಂಪಲ್ ಆಗಿ ಒಂದು ಪ್ರಮೋ ಆಗಿರುತ್ತೆ. ಗೌರಿ ಗಂಗಾಗೆ ಮತ್ತು ಭೈರಾದೇವಿಗೆ ಏನಂತ ಹೇಳಿದ್ಲು ಅಂತ ನೋಡೋಣ ಬನ್ನಿ. ಹಾಗೆ ಗೌರಿ ಮತ್ತು ಭೈರಾದೇವಿ ಗಂಗನ ಮಧ್ಯೆ ಏನಾಯಿತು ಅಂತಲೂ ಕೂಡ ನೋಡೋಣ. ಈ ಕಡೆ ಆಫೀಸಿಗೆ ಗೌರಿನ ನೋಡೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾರೆ. ಅವರಿಬ್ಬರಿಗೂ ಗೌರಿನೇ ಡಿ ಸಿ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಡಿ ಸಿ ಯಾರು ಅಂತ ನೋಡಲೇಬೇಕು ಅಂತ ಹೇಳಿ ಬಂದಿರ್ತಾರೆ. ಈ ಕಡೆ ಗೌರಿಗೆ ಒಂದು ಫೋನ್ ಬಂದಿರುತ್ತೆ. ತಿರುಕೊಂಡು ಮಾತಾಡಿಕೊಂಡು ಕೂತಿರ್ತಾಳೆ. ಹಾಗೆ ಇವರು ಯಾರು ಅಂತ ತಿರುಗಿ ನೋಡಲೇಬೇಕು ನಾವು ಅಂತ ಹೇಳಿ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಆದರೆ ಗೌರಿ ಮುಖ ಇವರಿಗೆ ಕಾಣೋದೇ ಇಲ್ಲ. ಈ ಕಡೆ ಗಂಗಾಗೆ ತುಂಬಾ ಶಾಕ್ ಆಗುತ್ತೆ. ಗೌರಿ ಮುಖ ನೋಡಿದ ತಕ್ಷಣವೇ ಏನಪ್ಪ ಇವಳು ಇಲ್ಲಿಗೆ ಡಿ ಸಿ ಆಗಿ ಬಂದಿರೋದು, ಇವಳೇ ಇಷ್ಟೆಲ್ಲ ಮಾಡಿದ್ದು ನಮಗೆ ಅಂತ ಹೇಳಿ ಹೇಳ್ತಾರೆ. ಇಬ್ಬರು ಕೂಡ ಭೈರಾದೇವಿ ಹಾಗೆ ಗಂಗಾ ಇಬ್ಬರು ಕೂಡ ಬಂದು ಕೂತ್ಕೊಳ್ತಾರೆ. ಅಷ್ಟೊತ್ತಿಗೆ ಗೌರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದಕ್ಕೆ ಗೌರಿ ಹೇಳ್ತಾಳೆ, ನೋಡಿ ನಾನು ಒಂದ್ಸಲ ಹೇಳಿದ್ನಲ್ಲ ಅಷ್ಟೇ, ನೀವು 20 ಜನ ಕರೆಸಿದ್ರು ಅಷ್ಟೇ, ನೀವು ಯಾವುದೇ ಆಫೀಸರ್ ಹತ್ರ ಇನ್ಫ್ಲೂಯೆನ್ಸ್ ಮಾಡಿಸಿದ್ರು ಅಷ್ಟೇ, ನಾನು ಹೇಳೋದು ಒಂದೇ, ಕಾನೂನು ಪ್ರಕಾರ ಏನು ನಡಿಬೇಕು ಅದೇ ನಡಿಬೇಕು. ನಾನು ಲಂಚಕ್ಕೆ ತಲೆಬಾಗೋಳಲ್ಲ, ನಾನು ನ್ಯಾಯ ಕೊಡ್ಸೋಕ್ಕೆ ಸಿದ್ಧವಾಗಿರೋದು ಅಂತ ಹೇಳ್ಬಿಟ್ಟು ಗೌರಿ ತುಂಬಾ ಜೋರು ಮಾಡಿ ಫೋನಲ್ಲಿ ಮಾತಾಡ್ತಿರ್ತಾಳೆ. ಈ ಕಡೆ ಗಂಗಂಗೆ ಮತ್ತು ಭೈರಾದೇವಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಏನಪ್ಪ ಇವಳು ಇಷ್ಟೊಂದು ಸಿಸ್ಟಮ್ ಆಗಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಗೌರಿನೂ ಕೂಡ ಫೋನಲ್ಲೆಲ್ಲ ಮಾತಾಡಿದ ತಕ್ಷಣ ಅವರಿಗೂ ಕೂಡ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ಅತ್ತೆ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಗೌರಿ. ಇಬ್ಬರು ಕೂಡ ಕೂತ್ಕೊಳ್ತಾರೆ. ಗಂಗಾ ಅಂದ್ಬಿಟ್ಟು ನೀನೇ ಬಂದಿರೋದು ಡಿ ಸಿ ಆಗಿ ನಮ್ಮ ಜಿಲ್ಲೆಗೆ ಅಂತ ಹೇಳ್ತಾಳೆ. ಆಗ ಹೌದು ನಾನೇ ಬಂದಿರೋದು, ನಾನು ಬಂದು ತುಂಬಾ ದಿನ ಆಯಿತು, ನಾನು ಶಂಕರವ್ರನ್ನ ಬಿಟ್ಟ ಮೇಲೆ ನನಗೆ ದೇವರು ಯಾವತ್ತೂ ಕೈ ಬಿಟ್ಟಿಲ್ಲ, ನನಗೆ ದೇವರು ಒಂದು ದಾರಿನ ತೋರಿಸ್ಕೊಟ್ಟಿದ್ದಾನೆ ಅಂತ ಹೇಳಿ ಗೌರಿ ಹೇಳ್ತಾಳೆ. ಈ ಕಡೆ ಗಂಗನೂ ಕೂಡ ಹೌದಾ ಅಂತೇಳಿ ತುಂಬಾ ಸಿಟ್ಟಿಂದನೇ ಇರ್ತಾಳೆ. ಅವ್ರ ಅತ್ತೆ ಮುಖ ನೋಡ್ತಾ ಇರ್ತಾಳೆ. ಹಾಗೆ ಭೈರಾದೇವಿನೂ ಕೂಡ ಮುಖ ನೋಡಿಕೊಂಡು ಇಬ್ಬರು ಕೂಡ ನೋಡ್ತಾ ಇರ್ತಾರೆ. ಗೌರಿ ಏನಾಗಬೇಕಿತ್ತು ಬಂದಿರೋದು ಅಂತ ಕೇಳಿ ಹೇಳಿದಾಗ, ನಮ್ಮದು ನಿಶ್ಚಿತಾರ್ಥ ಮದುವೆ ನಿಲ್ಲಿಸಿದ್ದು ನೀವೇ ಅಲ್ವಾ, ಹಂಗಾಗಿ ಯಾರು ಅಂತ ನೋಡ್ಕೊಂಡು ಹೋಗೋಣ ಬಂದ್ವಿ ಅಂತ ಹೇಳಿ ಗಂಗಾ ಹೇಳ್ತಾಳೆ. ಹೌದಾ ಅಂತ ಹೇಳ್ಬಿಟ್ಟು ಮುಗೀತಲ್ಲ ಹೊರಡಿ ಇನ್ನ ಅಂತ ಹೇಳಿ ಹೇಳಿದಾಗ ಆಗ ಭೈರಾದೇವಿ ಒಂದ್ಸಲನಾದರೂ ಅತ್ತೆ ಅಂತ ಕರೆದಿಲ್ಲ, ತುಂಬಾ ಖುಷಿ ಆಯಿತು ಅಂತ ಹೇಳ್ತಾಳೆ. ಗೌರಿ ಅದಕ್ಕೆ ಅತ್ತೆನೂ ಇಲ್ಲ ಏನೂ ಇಲ್ಲ, ಆ ಸಂಬಂಧ ಸತ್ತೋಗಿ ತುಂಬಾ ವರ್ಷಗಳಾಯಿತು, ನಾನೇ ಅವತ್ತು ನಿಮ್ಮನ್ನು ಅತ್ತೆ ಅಂತ ಒಪ್ಕೊಂಡೇ ಇಲ್ಲ ಅಂತ ಹೇಳಿ ಗೌರಿ ಹೇಳ್ತಾಳೆ. ಗಂಗನೂ ಕೂಡ ತುಂಬಾ ಸಿಟ್ಟಿಂದ ಗೌರಿ ಹೇಳಿದ ಮಾತಿಗೆ ನೋಡ್ತಾನೆ ಇರ್ತಾಳೆ. ಹಾಗೆ ಹೊರಡ್ತಿರೋ ಇಲ್ವೋ ಇವಾಗ, ಸೆಕ್ಯೂರಿಟಿ ನೆಕ್ಸ್ಟ್ ಯಾರಿದ್ದಾರೆ ಕಳಿಸಿ ಅಂತ ಹೇಳಿ ಗೌರಿ ತುಂಬಾ ಜೋರಾಗಿ ಹೇಳ್ತಾಳೆ. ಆಗ ಭೈರಾದೇವಿ ಗಂಗಾ ಇಬ್ಬರು ಕೂಡ ಹೋಗ್ತಾರೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.